ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಹಣ ಆದರೆ ಜಮಾ ಆಗುತ್ತೆ. ಹಣ ಯಾವಾಗ ಜಮಾ ಆಗುತ್ತೆ, ಯಾವ ಕಂತಿನ ಹಣ, ಎಷ್ಟು ಸಾವಿರ ಬರುತ್ತೆ ಅಂತ ಹೇಳಿ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೊನೆಗೂ ಸಹ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆಲ್ಲ ಗೊತ್ತು, ಈಗ ಮೊನ್ನೆ ನಡೆದಂತಹ ಅಸೆಂಬ್ಲಿ ಸೆಕ್ಷನ್ ಏನಿತ್ತು, ಆ ಸದನದಲ್ಲಿ ಬಂದ್ಬಿಟ್ಟು ಸಾಕಷ್ಟು ಡಿಸ್ಕಷನ್ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಕುರಿತುನೇ ಒಂದಿಷ್ಟು ಡಿಸ್ಕಷನ್ಸ್ ನಡೀತಾನೆ ಇದ್ವು. ಗೃಹಲಕ್ಷ್ಮಿ ಯೋಜನೆಯ ಹಣ ಕರೆಕ್ಟ್ ಆಗಿ ಕೊಟ್ಟಿಲ್ಲ, ಫೆಬ್ರವರಿ ಹಣ್ಣಾಗೇನು ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ದಾರೆ, ಇದುವರೆಗೂ 28ನೇ ಕಂತಿನ ಹಣದವರೆಗೂ ಹಣ ಕೊಡಬೇಕಿತ್ತು ಅಂತ ಹೇಳಿ ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಸ್ಟ್ ತಿಂಗಳವರೆಗೂ ಕೊಟ್ಟಿದೀವಿ ಅಂತ ಹೇಳಿದ್ರು. ಮತ್ತೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ತಪ್ಪು ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಡಿಸ್ಕಷನ್ಸ್ ಆದ್ರೆ ನಡೀತು. ಅದಾದ್ಮೇಲೆ ಇಲ್ಲ, ನಾವು ಹಣ ಕೊಡಬೇಕು, ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ 26ನೇ ತಾರೀಕು ಬಂದ್ಬಿಟ್ಟು 23ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದಾದ್ಮೇಲೆ ಪ್ರತಿಯೊಬ್ರು 24ನೇ ಕಂತಿನ ಹಣ ಯಾವಾಗ ಬರುತ್ತೆ, ಡಿಸೆಂಬರ್ ತಿಂಗಳಲ್ಲಿ ಬರುತ್ತಾ ಇಲ್ವಾ, ಇಲ್ಲ ಅಂತ ಅಂದ್ರೆ ಏನಾದ್ರೂ ಜನವರಿಗೆ ಬರುತ್ತಾ ಏನೋ ಅಂತ ಹೇಳಿ. ಸೊ ನಿಮ್ಗೆ ಈ ಒಂದು ಡೌಟ್ಸ್ ಏನೆಲ್ಲ ಇತ್ತು, ಈ ಒಂದು ಡೌಟ್ಸ್ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಇನ್ಫಾರ್ಮೇಶನ್ ಅನ್ನ ಹಂಚ್ಕೊಂಡಿರುವಂತದ್ದು. ಸೊ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಾ ತರದ ಅಪ್ರೂವಲ್ ಆದ್ರೆ ಸಿಕ್ಕಿದೆಯಂತೆ. ಜೊತೆಗೆ ಲಾಸ್ಟ್ ವೀಕ್ ಅಲ್ಲಿ ಬಂದ್ಬಿಟ್ಟು 24ನೇ ಕಂತಿನ ಹಣ ಜಮಾ ಮಾಡುವ ಪ್ರೋಸೆಸ್ ಅಲ್ಲಿ ಟ್ರಯಲ್ ಅಂತ ಏನಿರುತ್ತೆ. ಸೊ ನಾನು ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಫೈಲ್ ಅನ್ನ ಕಳಿಸ್ಕೊಡ್ತಾರೆ. ಸೊ 24ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು, ಇಷ್ಟು ಹಣ ಇಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಜಮಾ ಮಾಡ್ತಾರೆ. ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬಂದು ಅಲ್ಲಿಂದ ನೆಕ್ಸ್ಟ್ ಡಿಬಿಟಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಸೊ ಈ ಒಂದು ಹಣ ಜಮಾ ಆಗುವಂತ ಪ್ರಕ್ರಿಯೆ ಏನಿದೆ, ಫಸ್ಟ್ ಒಂದು ಡಿಬಿಟಿ ಪ್ರೊಸೆಸ್ ಶುರು ಮಾಡಿದಾಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದ್ರಲ್ಲಿ ಟ್ರಯಲ್ ರೌಂಡ್ ಅಂತ ಮಾಡ್ತಾರೆ. ಅಂದ್ರೆ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಮಾಡ್ತಾರೆ, ಕರೆಕ್ಟ್ ಆಗಿ ಹೋಗ್ತಿದ್ಯಾ ಇಲ್ವಾ, ಹಣ ಜಮಾ ಆಗ್ತಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಆ ಟ್ರಯಲ್ ರೌಂಡ್ ಈಗಾಗಲೇ ಲಾಸ್ಟ್ ವೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅಂಡ್ ಒಂದಿಷ್ಟು ಫಲಾನುಭವಿಗಳು ಪಡ್ಕೊಂಡಿದ್ದಾರೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಅದರಲ್ಲಿ 20% ಆಫ್ ದಿ ಫಲಾನುಭವಿಗಳಿಗೆ ಜಮಾ ಆಗಿದೆ. ಬಟ್ ಇದೀಗ ಗುಡ್ ನ್ಯೂಸ್ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇವತ್ತು ಸೋಮವಾರದಿಂದ ಶನಿವಾರದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 24ನೇ ಕಂತಿನ ಹಣ 2,000 ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಇದರ ಒಂದು ಪ್ರೋಸೆಸ್ ಇವತ್ತಿಂದ ಶುರು ಆಗಿದೆ. ಅಂದ್ರೆ ಜಮಾ ಆಗುವಂತ ಪ್ರೋಸೆಸ್ ಅನ್ನ ಸ್ಪೀಡ್ ಮಾಡಿರುವಂತದ್ದು. ನಿಮಗೆ ಬಂದ್ಬಿಟ್ಟು ಇವತ್ತಿಂದ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ. ಈಗ 20% ಆಫ್ ದಿ ಫಲಾನುಭವಿಗಳಿಗೆ ಏನ್ ಜಮಾ ಆಗಿದ್ದೀನಿ ಅಂತ ಹೇಳಿದೆ, ಇವತ್ತೊಂದು 10%, ನಾಳೆ ಒಂದು 20% ಈ ರೀತಿ ಜಮಾ ಮಾಡ್ತಾರೆ. ಸೊ 23ನೇ ಕಂತಿನ ಹಣ ಈಗಾಗಲೇ ಪಡ್ಕೊಂಡಿದ್ದೀರಾ, 24ನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಇವತ್ತಿಂದ ಶನಿವಾರದೊಳಗಡೆ 100% ಆಗಿ 24ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಸೊ ಹಾಗಿದ್ರೆ ನೀವು ಕೇಳಬಹುದು, ಮೊದಲು ಯಾವ ಜಿಲ್ಲೆಯವರಿಗೆ ಬರುತ್ತೆ ಅಂತ ಹೇಳಿ. ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಮೊದಲು ಇದೇ ಜಿಲ್ಲೆಯವರಿಗೆ ಬರಬೇಕು ಅನ್ನುವಂಥದ್ದು ಏನಿಲ್ಲ, ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಒಟ್ಟಿಗೆ ಹಣ ಬಿಡುಗಡೆ ಮಾಡ್ತಾರೆ. ಬಟ್ ಜಮಾ ಆಗುವಂತಹ ಟೈಮಲ್ಲಿ ಬ್ಯಾಚ್ ವೈಸ್ ಹಣ ಜಮಾ ಆಗ್ತಾ ಬರುತ್ತೆ. ಸೊ ಎಲ್ಲಾ ಜಿಲ್ಲೆಯವರಿಗೂ ಪ್ರತಿನಿತ್ಯನೂ ಎಲ್ಲರಿಗೂ ಹಣ ಆದ್ರೆ ಜಮಾ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ಹಾಗಾಗ್ಲೇ ಹಣ ಬಿಡುಗಡೆ ಮಾಡಿದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದ್ಬಿಟ್ಟು ಸೋಮವಾರದಿಂದ ಶನಿವಾರದೊಳಗಡೆ ಬರುತ್ತೆ. ಓಕೆನಾ? ಸೊ ಇದು 24ನೇ ಕಂತಿನ ಹಣ ಕುರಿತು ಇರುವಂತಹ ಗುಡ್ ನ್ಯೂಸ್. ನೀವು ಕೇಳಬಹುದು, ನನಗೆ 23ನೇ ಕಂತಿನ ಹಣನೇ ಇದುವರೆಗೂ ಬಂದಿಲ್ಲ, ಹಾಗೆ ಅದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆನೂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಗೆ 23ನೇ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಅಂತ ಅಂದ್ರೆ ಇವಾಗ ಸೋಮವಾರದಿಂದ ಶನಿವಾರದೊಳಗಡೆ ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಏನಿದೆ, ಆ ಟೈಮಲ್ಲಿ ಬಂದ್ಬಿಟ್ಟು 23, 24ನೇ ಕಂತಿನ ಹಣ ಒಟ್ಟಿಗೆ 4,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ಯಾರಿಗಾದ್ರೆ 23ನೇ ಕಂತಿನ ಹಣ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ. ಸೊ ಸೇಮ್ ಯಾವ ರೀತಿ ಆಗಿತ್ತು ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತು, ಲಾಸ್ಟ್ ಟೈಮ್ 23ನೇ ಕಂತಿನ ಹಣ ಜಮಾ ಮಾಡಿದಾಗ 22ನೇ ಕಂತಿನ ಹಣ ಯಾರಿಗಾದ್ರೂ ಪೆಂಡಿಂಗ್ ಇದ್ರೆ ಅಂತಹ ಫಲಾನುಭವಿಗಳಿಗೆ 22, 23ನೇ ಕಂತಿನ ಹಣ ಜಮಾ ಮಾಡಿದ್ರು. ಸೊ ಅದೇ ರೀತಿಯಲ್ಲಿ ಬಂದ್ಬಿಟ್ಟು ನಿಮ್ಗೆ ಈಗ 24ನೇ ಕಂತಿನ ಹಣನು ಜಮಾ ಮಾಡ್ತಾರೆ. 23ನೇ ಕಂತಿನ ಹಣ ಏನಾದ್ರು ಪೆಂಡಿಂಗ್ ಇದ್ರೆ ಒಟ್ಟಿಗೆ 4,000 ಆದ್ರೆ ಬರುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ರು ಮರೀದೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ, ನಿಮ್ಗೆ 24ನೇ ಕಂತು ಹಣ ರಿಸೀವ್ ಆಯ್ತಾ, ನೀವು ಯಾವ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿದ್ದು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ more updates.